ರೀ ಹಿಂಗ್ಯಾಕೆ ಕೂತೀರಿ? ಈ ವರ್ಷ ಹೊಲ ಬೆಳಿಲಿಲ್ಲ ಅಂದ್ರೆ ಏನಾಯ್ತ್ರಿ? ಮುಂದಿನಿಗೆರೆ ಬೆಳೆದತ್ತಲ್ಲ. ನಡ್ರಿ ಮನೆಗೆ ಹೋಗಾನಿ. ಏನು ಮಾಡೋದು ಸುವರ್ಣ? ದೊಡ್ಡ ಆಸ್ತಿ ಇತ್ತು, ಎಲ್ಲ ಆಸ್ತಿ ಎಲ್ಲ ಹೋಯ್ತು. ಇದ್ದು ಹೊಲದಾಗ ಒಂದು 4 ಕಾಳು ಬೆಳೆಯೋದು, ಸಾಲ ಅಲ್ಲಾರ್ದು ಏನು ಮಾಡ್ತದೆ? ಅದೇ ಚಿಂತೆ ಆಗ್ಬಂದು ಸಿದ್ಧಾರ್ಥ ಮಾರಾಸಿ ಕೇಳ್ಕೊತ ಕೂತೀನಿ. ಸಾಲ ಆಗ್ಯದತ್ ಹೇಳಿ ಈ ಮುತ್ತೆನ ಮುಂದೆ ಕೂತ್ರ ಮುತ್ತೆ ಏನು ಕೊಡ್ತಾನೇನ್ರಿ? ನಡ್ರಿ ನಾ ಹೋಗಾನಿ. ಇಲ್ಲಿ ಕೂತ್ರ ಸಾಲ ಮುಟ್ಟಲ್ರಿ. ಹೊಲ್ದಾಗ ದುಡಿದ್ರೆ ಸಾಲ ಮುಟ್ತದ. ನಡ್ರಿ ಹೋಗಾನಿನ. ನಿನ್ನ ಮಾತು ಕೇಳಿ ನನಗೆ ಇಂಥ ಪರಿಸ್ಥಿತಿ ಬಂತು. ನಿನ್ನ ದೇವ್ರು ಅದೇನ್ರ ನಾ ಭಕ್ತಿ ಇತ್ತಪ್ಪ ಅಂತಂದ್ರೆ ನಮ್ಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಿತ್ತು? ಆಸ್ತಿ ಹೇಳಿ ಎಲ್ಲರಿಗೂ ಗರ್ವಿಲಿ ಮಾತಾಡ್ರಿ. ಮುತ್ಯ ನಮ್ಗೆ ಇಂಥ ಪರಿಸ್ಥಿತಿ ತಂದಿಟ್ಟ. ಆದರೂ ಸಿದ್ಲಿಂಗ್ ಮಾರಾಜ ನಾನು ಕೈ ಬಿಡೋದಿಲ್ಲ. ಹಾಂ, ನಾನು ಸಾಲ ಮುಟ್ಟತನ ಈ ಮುತ್ಯನ ಹೊಳಿ ಬಿಟ್ಟು ನಾ ಬರೋದಿಲ್ಲ. ಬೇಕಾದ್ರೆ ನೀ ಬೇಡ್ಕೊಂತೀನಿ ಬದುಕು, ಆದ್ರೆ ನನಗೆ ಇಲ್ಲಿ ಕಾಯ್ಲಾಕ್ ಹೋಗಾಡ, ನಾನು ಕಣ್ಣು ಮುಂದೆ ಇರ್ಲಾಕ್ ಹೋಗಾಡ. ಹೋಗ್ಬಿಡು ನನ್ನ ಮುಂದೆ. ಆಯ್ತು, ನೀ ಯಾವಾಗ ಬರ್ತಿ ಬಾ. ಸಾಲ ಹ್ಯಾಂಗೆ ಮುಟ್ಟಿಸ್ಬೇಕನ್ನೋದು ನನಗೆ ಗೊತ್ತದ. ರೀ ಅಲ್ಲಿ ಬರೋರು ಸೌಕರ್ತಿ ಅಲ್ರಿ? ಹೌದು, ತಿರುಗಾಡ್ತಾರೆ ಒಬ್ಬರೇ. ಏನಾಗಿರ್ಬೇಕ್ರಿ ಅಂತ ಪರಿಸ್ಥಿತಿ ಆಗ್ಯದ್ರಿ? ನೋಡಿದ್ದವ್ರೆ ಅಲ್ಲಿ ಕೂತಾನ. ಸಾವುಕಾರ್ತೀರಿ ಹಿಂಗೆ ಹೊಂಟಾಳ? ಇವರು ನಮ್ಮ ಮನೆ ಮಗಳನ್ನವ್ರಲ್ಲ, ಶಶಿಕಲಾ ಮತ್ತು ರಾಮು. ಇವ್ರಿಗೆ ಇಟ್ಟು ಶ್ರೀಮಂತಿಕೆ ಬತ್ತು. ಸಾವುಕಾರ್ತಿ ಆರಾಮದಿರಲ್ರಿ? ನಾ ಶಶಿಕಲಾ, ನನ್ನ ಗಂಡ ರಾಮ. ಗುಣಾಡಿದಿರಲ್ರಿ? ನಿಮ್ಮ ಮನೆ ಮಗಳಾಗಿದ್ದಾರ ನೋಡ್ರಿ. ಹಾಂ, ಏನು ಅಪ್ಪರು ದರ್ಶನಕ್ಕೆ ಬಂದಿದ್ರೇನ್ರಿ ಮುತ್ಯಾರ್ದ? ಹ್ಞೂನವ, ದರ್ಶನಕ್ಕೆ ಬಂದಿದ್ದವ. ಏನು ಜೋಡಿ ಬಂದಿರೇನ್ರಿ? ಹ್ಞೂನವ. ಸಾವುಕಾರ್ತಿ ಈ ಪರಿಸ್ಥಿತಿ ಯಾಕ್ರಿ? ಹಿಂಗೆ ರೀ ಸಾವುಕಾರ್ತಾರ. ಶ್ರೀಮಂತಿಕೆ ಅಂದ್ರೆ ಮಧ್ಯಾಹ್ನದಂದು ಬಿಸಿಲು ಇದ್ದಂಗೆ ಹೋಲ್ ಬಿಡ್ರಿ ಸಾವುಕಾರ್ತಿ. ಶ್ರೀಮಂತಿಕೆನು ಬರ್ತದ ಹೋಗ್ತದ. ಇಲ್ ಬಿಡ, ಕಷ್ಟ ಅನ್ನೋದು ಮನುಷ್ಯರಿಗೆ ಅಟ್ಟೆ ಬರ್ತಾವ. ಕಲಿಗೆ ಗಿಡಕ್ಕೆ ಬರ್ತಾವೇನ? ಹಂಗಂಗೆ ಸಾಬಾರ್ ಇಲ್ಲ ರೀ. ಅಲ್ಲೇ ಕೂತಾರ ನೋಡ್ರಮ್ಮ. ಆಯ್ತು ಹೇಳ್ರಿ, ಸಾಬಾರ್ದಾರ ನಡೀತೀರಿ ನೀವು? ನಾವು ಸ್ವಲ್ಪ ದರ್ಶನ ಮಾಡ್ಕೊಂಡ್ ಬರ್ತೀವ್ರಿ. ನನಗೆ ಹಂಗೆ ಏನೋ ಒಂದು ಸ್ವಲ್ಪ ಟೈಮ್ ಸಿಕ್ತಂದ್ರೆ ನಿಮ್ಗೆ ಬಂದು ಭೇಟಿ ಆಗ್ತೀನಿ. ಯಾರು ಬರ್ರಿ ಹೋಗ್ಬರ್ರಿ. ನಮಸ್ಕಾರ ರೀ ಸಾವುಕಾರ. ರಾಮು, ಆರಾಮದಿಯಪ್ಪ? ಆರಾಮ್ ರೀ, ನಿಮ್ಮ ಆಶೀರ್ವಾದ ರೀ. ನನ್ನ ಆಶೀರ್ವಾದಕ್ಕಪ್ಪ, ಸಿದ್ಲಿಂಗ್ ಮುತ್ತನ ಆಶೀರ್ವಾದ. ಸಿದ್ಲಿಂಗ್ ಮುತ್ತನ ಆಶೀರ್ವಾದದಿಂದ ನೀಟ್ ಬೆಳೆದಿದೆ. ಏನ್ರಿ ಸಾವುಕಾರ ನಿಮ್ಗೆ ಹಿಂಗ? ಹಂಗೇನಿಲ್ಲ ರಾಮ, ಒಂದು ಸ್ವಲ್ಪ ದವಾಖಾನಿ ಅದು ಇದು ಬಂದು ಒಂದು ಸ್ವಲ್ಪ ಹೊಲ ಮಾರದ್ನಿ. ಹಾಂ, ಈಗ 2 ವರ್ಷ ಅಂತೂ ಮಳೆ ಇಲ್ಲ, ಏನು ಬೆಳೆ ಇಲ್ಲ. ಹೌದು ಬಿಡ್ರಿ. ಈಗ ನಮ್ಮ ಪರಿಸ್ಥಿತಿ ನೋಡಿದ್ರೆ ಆ ಸಿದ್ಲಿಂಗ್ ಮುತ್ತೇನೆ ನಮ್ಗೆ ಕಾಪಾಡಬೇಕು ಅಂಥ ಪರಿಸ್ಥಿತಿ ಒಳಗದೇವು ನಾವು. ಇರ್ಲಿ ಬಿಡ್ರಿ, ನಿಮ್ಮ ಕೈಯಾಗ ಏನೈತಿ? ಎಲ್ಲ ವಿಚಾರ ಕೈಯಾಗೈತ್ರಿ. ಹೌದಪ್ಪ ರಾಮ, ದೇವ್ರಿಗೆ ಬಂದಿರಿ? ಹೋಗ್ಬೇಡಿ. ಆರಾಮದೇವ? ಹಾಂ ಆರಾಮದ್ರಿ ಸಾವುಕಾರ, ನೀವು ಆರಾಮದಿರಲ್ಲ? ಹಾಂ ಆರಾಮದೇವ. ನಾ ಬಂದು ನಿಮಗೆ ಮತ್ತೊಂದು ಸತಿ ಯಾವಾಗ್ರಿ ಭೇಟಿ ಆಗ್ತೀನಿ. ಆಯ್ತಪ್ಪ, ಬೇಕಾ? ಅಪ್ಪವ್ರ ನಿಜ ರೂಪ ಈಗ ತೋರಿಸ್ತಿರಲ್ರಿ. 10 ವರ್ಷದ ಹಿಂದೆ ಭೇಟಿಯಾಗಿದ್ರಿ. ಅವಾಗ ನಿಮ್ಗೆ ಕೊಡಂಥದ್ದು ನಮ್ಮಲ್ಲಿ ಏನೂ ಇದ್ದಿತ್ತು. ಈಗ ಬಾರಪ್ಪ ನಮ್ಮ ಮನೆಗೆ. ಮಗಳ, ನಿನ್ನ ಮನ್ಯಾಗ ನಾ ಸದಾ ಅದೀನಿ. ನಾ ಕೊಟ್ಟಂತ ತೀರ್ಥ ಮತ್ತು ಭಸ್ಮ ಸದಾ ನಿನ್ನ ಮನ್ಯಾಗ ಇರ್ಲಮ್ಮ. ನಿನ್ನ ಮನೆ ಯಾವಾಗಲೂ ಹಾಲು ಕೇರ್ನ ಮುಗ್ತೈತಿ ನೋಡು ಮಗಳ. ಮಗಳ, ಇನ್ನೊಂದು ಮಾತು ಮಗಳ, ನಾನು ಹೇಳೋದು ಬರಿಬೇಡ್ರಿ. ನಾನು ಜೀವ ಮಾಡ್ಕೊತೀವ್ರಿ. ಈ ಮುಂದಿನ ವರ್ಷ ನನ್ನ ಮಠಕ್ಕೆ ಬರುವುದ್ರೊಳಗಾಗಿ ನೀ ಗಂಡ ಮಗನ ಹೊತ್ಕೊಂಡ್ಬರ್ಲಿ ತಾಯಿ. ಒಂದೇ ಕೊಡ್ತೇವಪ್ಪ, ಅದು ಕಟ್ಬಿಡು.
ಶಶಿಕಲಾ ಇದೇನ್ ಹಿಂಗಾಯ್ತಲ್ಲ ಆ ದೇವ್ರದಷ್ಟು ಮಹಿಮನ್ ಐತೆ ಹೌದ್ರಿ ಅಂದಂಗ ನಿನಗೆ ಈಗ ಮನ್ಸಿಗೆ ಶಾಂತ ಆಯ್ತಿಲ್ಲ ಭಾಳ ಐತ್ರಿ ನನ್ನ ಅಪ್ಪ ಹೇಳಿ ಮನ್ಸಿಗೆ ಭಾಳ ಸಮಾಧಾನ ಆಯ್ತು ನೋಡ್ರಿ. ಮುಂದಿನ ವರ್ಷ ಬರಟಿಗೆ ಒಂದು ಗಂಡು ಮಗು ಆತದ ನಾನು ಅದೇ ಗಂಡು ಮಗು ಆಯ್ತಂದ್ರ ಇದೇ ನಮ್ಮ ಅಪ್ಪರ ಅಪ್ಪ ಹೇಳಂಗ ಗಂಡು ತಿಳ್ಕೊಂಡು ಹೋಗೋದು ಹೇಳಿ ಶಶಿಕಲಾ ನೀನು ಸ್ವಲ್ಪ ಮನೆಗೆ ಹೋಗ ನಾನು ಸ್ವಲ್ಪ ಊರಾಗ ಹಾಯ್ದು ಬರ್ತೀನಿ ಕೆಲಸ ಅದೇನ ಆಯ್ತಾಯ್ತ್ರಿ ಜಲ್ದಿ ಬರ್ರಿ ನೋಡ್ರಿ. ಆಯ್ತಾಯ್ತು ಹೋಗಿ ಪರ್ಸು ಅಲ್ಲ ಪರ್ಸು ಈಗ ಯಾಕೆ ಬರತ್ತ ನೀವ ಏ ಪರ್ಸು ರಾಮು ಏನಾಗ್ಯದು ಈಗ ಯಾಕಾಗಿ ಏನೂ ಇಲ್ಲ ಏನಿಲ್ಲ ರಾಮಣ್ಣ ನೀನು ಕೈ ಮುಗಿತೀರಪ್ಪ ಒಂದು 10-20 ರೂಪಾಯಿ ಕೊಡು ಚಹಾ ಕುಡ್ದು ಹೋಗ್ತೀನ ಏ ಪರ್ಸು ಏನು ಹೇಳತ್ತೀವು ಚಹಾ ಕುಡ್ದು ಹೋಗ್ತೀನ ಪರ್ಸು ಏನಂತ ಮಾತಾಡತ್ತೀವು 50,000 ಲಕ್ಷ ಗಂಟ್ಲೆ ಮಾತಾಡವ 50,000 ಅದ್ರ ಬೆನ್ನ ಹತ್ತೀನಿ ಈ ಪರಿಸ್ಥಿತಿ ಬಂದು ಕೂತೀನೋ ರಾಮಣ್ಣ ಸೊಕ್ಕಿಲೆ ಬೆರಿಬಾರ್ದು ಇದ್ದಾಗ ಪರ್ಸು ವಿಚಾರ ಮಾಡೋ ಸ್ವಲ್ಪ ನೀ ಅಲ್ಲೋ ನೀನು ಅವತಾರ ಏನು ಹುಚ್ಚದೇ ಶಾಣೆ ಇದೀನಿ ಆ ಸಿದ್ಲಿಂಗ್ ಮುತ್ಯಾನ ನಮ್ ಬಂದಿಟ್ಟ ಎಂತಿಂತವ್ರಿಗೆ ಉದ್ಧಾರ ಮಾಡ್ಯಾರ ಅವ್ರು ಮುತ್ಯಾರ ನಿನಗ ರೊಕ್ಕ ಕೊಡೋ ದೊಡ್ಡ ಮಾತಲ್ಲ ನಾ ಕೊಟ್ರ ಮಾತನಿ ಅದಕ್ಕೆ ಹೋಗೋ ಈಗ ಹುಚ್ಚದೇ ಶಾಣದಿ ಊಟ ಮಾಡಿಲ್ಲ ಹೋಗ್ರಿ ಈಗ ಮಠದಾಗ ಅಲ್ಲಿ ಪ್ರಸಾದ ಸರಿ ಇರ್ತದ ಅಲ್ಲಿ ಹೋಗಿ ಊಟ ಮಾಡ ನಾ ಮತ್ತೆ ಯಾವಾಗ ಭೇಟಿ ಆದಾಗ ಬಂದು ನಿನಗ ರೊಕ್ಕ ಕೊಟ್ಟು ಹೋಗ್ತೀನಿ ಬರ್ಲಿ ರಾಮಣ್ಣ ಹೇಳ್ದಂಗ ನನ್ನ ಅಪ್ಪನ ಮಠದಾಗ ಹೋಗಿ ಅನ್ನ ಪ್ರಸಾದ ಮಾಡಿ ಅದ ಅಪ್ಪನ ಸೇವೆ ಮಾಡ್ಕೋತ ಮಠದಾಗಿದ್ರದ್ದು ಹುಚ್ಚತನಕ ಬಿದ್ದು ಈ ಸ್ಥಿತಿಗೆ ಬಂದೀನಿ ನನ್ನ ಅಪ್ಪನ ಸೇವೆ ಮಾಡ್ಕೋತಿರ್ತೀನಿ